ರೈಟ್. ಅಂದಾನಯ್ಯನವರು ತುಮಕೂರಿನಿಂದ ನಮ್ಮ ಜೊತೆ ಸಂಪರ್ಕಕ್ಕೆ ಬಂದಿದ್ದಾರೆ. ವಿವೇಕ್, ಕೇಳ್ಬಿಡೋಣ ಅಂದಾನಯ್ಯನವ್ರ ಕಥೆ ಏನು ಅಂತ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಚೆನ್ನಾಗಿದ್ದೀರಾ? ಹ್ಞೂ ಸರ್. ಏನು ಸಮಾಚಾರ? ಏನೂ ಇಲ್ಲ ಸರ್, ಈಗ ಲೋಕಾಭಿರಾಮವಾಗಿರ ಹೆಂಗಿದ್ದೀರಿ? ಅವಾರ್ ಯು ಅಂತ ಮಾತಾಡ್ಸಕ್ ಫೋನ್ ಮಾಡಿದ್ರ? ಹೌದು ಸರ್. ಹೌದು ಸರ್, ಅವಾರ್ ಯು ಹಂಗ ಅದಕ್ಕೆ ಫೋನ್ ಮಾಡಿದ್ರಾ? ಅಲ್ಲ ಇಲ್ಲ, 5:30 6 ಗಂಟೆ ಆಯ್ತು. ಕಾಫಿ ಕುಡಿದ್ರಾ? ಏನ್ ಸಮಾಚಾರ ಮಾಡಿದ್ರ? ಗೊತ್ತಾಯ್ತಲ್ಲ, ಅದಕ್ಕೆ ಫೋನ್ ಓಕೆ, ಆಲ್ ರೈಟ್. ಬನ್ನಿ, ಪಾಯಿಂಟ್ ಬನ್ನಿ. ಏನ್ ಸಮಾಚಾರ ಹೇಳಿ ಸರ್. ಈಗ ಈ ಮೋದಿ ಅವ್ರು ಮಾಡಿರೋದು ಏನೋ ಕರೆಕ್ಟ್ ಅಂತ ಅಂತೀವಿ. ಎಲ್ಲಾರು ಹೇಳ್ತಾರೆ ಕರೆಕ್ಟ್ ಅಂತ, ಎಲ್ಲ ಹೇಳ್ತಾರೆ, ನಾವು ಹೇಳ್ತೀವಿ. ವೆರಿ ಗುಡ್. ಆದ್ರೆ ನಾಳೆ ದಿವಸ ರಂಗನಾಥ್ ಅವರೇ ಹೇಳ್ತಾವ್ರೆ. ರಂಗನಾಥ್ ನೀವೇ ಹೇಳ್ತಾ ಇದ್ದೀರಾ ನಾಳೆ ಸಂಬಳ ಬರುತ್ತೆ ಹೆಂಗೆ ಏನು ಅಂತ. 100% ಹೇಳ್ತೀನಿ, ನಾಳೆ ಸಂಬಳ ಸಿಗಲ್ಲ. ಸಂಬಳ ಸಿಗತ್ತೆ ಅಂತ? ಸಂಬಳ ಸಿಗಲ್ಲ, ನಮಗೆ ಕ್ಯಾಶ್ ಸಿಗಲ್ಲ. ಇವತ್ತು ನಾನು ಬ್ಯಾಂಕ್ ಹೋಗಿದ್ದೆ. ನೀವೇನ್ ಮಾಡ್ತೀರಿ? 2,000 ರೂಪಾಯಿ ನೋಟ್ ಕೊಟ್ರು. 50,000 ರೂಪಾಯಿ ಕೊಡೋದು ಡ್ರಾ ಮಾಡಂಗೈತೆ. 2,000 ರೂಪಾಯಿ ಕೊಡ್ತಿರಲ್ಲ ಅನ್ನೋದಕ್ಕೆ ಬ್ಯಾಂಕ್ ಅಲ್ಲಿ ದುಡ್ಡೇ ಇಲ್ಲ. ನಾನೇನ್ ಮಾಡನ್ರಿ ನೋಡ್ರಿ ಅಂತ ಹೇಳಿ ಅಲ್ಲಿ ಕ್ಯಾಶ್ ತೋರಿಸ್ತಾವ್ರೆ. ಅಲ್ಲ, ನೀವೇನ್ ವರ್ಕ್ ಮಾಡ್ತೀರಾ? ಬಿಸ್ನೆಸ್? ಅಲ್ಲ, ನಾವು ಬಿಸ್ನೆಸ್ ಮಾಡ್ತೀವಿ, ಇದನ್ನು ಮಾಡ್ತೀವಿ ಸರ್. ಇವತ್ತು 500 ರೂಪಾಯಿ ದುಡ್ಡಿಲ್ಲ ನಂತ. ಬೆಳಿಗ್ಗೆ 2,000 ರೂಪಾಯಿ ಇಟ್ಕೊಂಡು ಹೋಗಿ ಒಬ್ಬ ಮೆಟೀರಿಯಲ್ ತಗೊಂಡೋದೆ. ತಗೊಂಡೋಗಿ ಅವನೇ ಮಾಡ್ದ, ಗೂಡ್ಸ್ ನಾನು ಮಧ್ಯೆ 2,000 ರೂಪಾಯಿ ನೋಟ್ ಕೊಟ್ಟೆ. ಅವ್ರಿಗೆ ಹಾಕ್ಬಿಡ್ತೀನಿ, ಫಸ್ಟ್ ಇದನ್ ಕೊಡುವಂದ, ಏನ ಚೇಂಜ್ ಕೊಡುವಂದ. ಆಲ್ ರೈಟ್, ನನ್ಗೆ ಅರ್ಥ ಆಗ್ತಿದೆ ನಿಮ್ಮ ಸಂಕಟ ಅಥವಾ ನಿಮ್ಮ ವಾದ ಏನು ಅನ್ನೋದು. ಬಟ್ 1 ದಿನ 2 ದಿನ ಕಾದು ನೋಡ್ಲೇಬೇಕು. ನಾಳೆ ಪರಿಸ್ಥಿತಿಯನ್ನು ನಾನು ಇವತ್ತೇ ಭವಿಷ್ಯವಾಣಿ ಅಂತ ಹೇಳಲಿಕ್ಕೆ ಬರಲ್ಲ. ಬಟ್ ಈ ಅಪಾಯ ಇರಬಹುದು ಅನ್ನೋದು ನನ್ನ ಲೆಕ್ಕಾಚಾರ ಅಷ್ಟೇನೆ. ವಿಜಯಪುರದಿಂದ ಥ್ಯಾಂಕ್ ಯು ಮಾನ್ಯ ಶ್ರೀ ಅಂದಾನಯ್ಯನವ್ರಿಗೆ. ವಿಜಯಪುರದಿಂದ ಸುದ್ದಿಗೊಂಡ ಅವರು, ಸಿದ್ಧಗೊಂಡ ಅವರ ಹೆಸರು. ನಮಸ್ಕಾರ. ನಮಸ್ತೆ ಸರ್. ಹೇಳ್ರಿ, ಏನ್ ಸಮಾಚಾರ? ನಾವು ರೈತರು ಸರ್ ಮಾತಾಡೋದು. ಆತ್ ಹೇಳ್ರಿ. ನಮ್ಗೇನು ಇಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಬ್ರಾಂಚ್ ಐತಿ ಸರ್. ಇಲ್ಲಿ ಏನ್ ದುಡ್ಡೇ ಸಿಗ್ತಾ ಇಲ್ಲ ಸರ್. ಬ್ಯಾಂಕ್ನಾಗೆ ದುಡ್ಡಿಲ್ಲೇನ? ಹೊಟ್ಟೆ ಈಗ 1 ವಾರ ಐತ್ ಸರ್, ಹೊಟ್ಟೆ ದುಡ್ಡೇ ಕೊಡ್ತಾ ಇಲ್ಲ. ಹಿಂದೆ ನಮ್ಮ ಊರ್ನಾಗ ಹೇಳ್ತಾ ಇದ್ರು, ಯಾರು ಮನೆಗೆ ಬಂದು ರೊಕ್ಕ ಕೇಳಿದ್ರೆ ನಾನೇನ್ ಬ್ಯಾಂಕ್ ಏನ ನಿಂಗೆ ರೊಕ್ಕ ಕೊಡಕ್ಕೆ ಅಂತಿದ್ರು. ಈಗ ಹಂಗ ಹೇಳೋಂಗಿಲ್ಲ ನೋಡ್ರಿ. ಬ್ಯಾಂಕ್ನವ್ರು ಹೇಳ್ಬೋದು, ನನ್ನ ಏನ್ ಅನ್ಕೊಂಡಿದೀಯ ನೀನು, ನನ್ನ ಹತ್ರ ಐತಿ ರೊಕ್ಕ ಅಂತ ಬ್ಯಾಂಕ್ನವ್ರು ಹೇಳ್ಬೋದು. ಈಗ ಹಿಂಗ ಆಗೋತ್ತಲ್ಲ ನಮ್ಮ ಪರಿಸ್ಥಿತಿ. ಈಗ ನಮ್ಗೆ ಏನಾಗಿಬಿಟ್ಟೈತಿ ಸರ್, ಹೊಲದಲ್ಲಿ ಕೆಲಸ ಮಾಡೋದು, ಕೂಲಿ ಪಗಾರ ಕೊಡ್ಬೇಕಾಗೈತಿ. ಬಟ್ ಬ್ಯಾಂಕಿಗೆ ಹೋದ್ರೆ 3 ಗಂಟೆ ನಿಂತರು ದುಡ್ಡು ಸಿಗಂಗಿಲ್ಲ. 3 ಗಂಟೆ ಹೋದ್ರು ಒಂದ್ ದಿವ್ಸ ಹೋದ್ರು ದುಡ್ಡು ಸಿಗ್ತಾ ಇಲ್ಲ ಸರ್. ನೀವು ಎಲ್ಲಿ, ನಿಮ್ಮ ಊರು ವಿಜಯಪುರ ಅಂದ್ರೆ ಎಲ್ಲಿ ಬರ್ತದ? ನಮ್ದು ವಿಜಯಪುರ ಇಂಡಿ ತಾಲೂಕ್ ಸರ್, ಖೇಡಿಗೆ. ಇಂಡಿ ಬರ್ತದೇನಾ? ಹೌದು ಸರ್. ನೀವು ಕೂಲಿ ಕೊಡ್ಬೇಕೇನ ಎಲ್ಲರಿಗೂ? ಹೌದು ಸರ್. ಎಂತ ಕೊಡ್ಬೇಕದನ? ಏನು ಕೊಡ್ಬೇಕೇ ಸರ್, ಇವತ್ತ ನಾಳೆ ಕೊಡುವ ಪಾಪ ಬಂದ್ ಹೋಗ್ಲಕತ್ತಾರ. ಮತ್ತೆ ಅವ್ರು ಹ್ಯಾಂಗ್ ಜೀವನ ಮಾಡ್ಯಾರ ಅವ್ರು? ಅದೇ ನಮಗೂ ಸಮಸ್ಯೆ. ನಾವೇ ಜೀವನ ಮಾಡೋ ಸಮಸ್ಯೆ ಸರ್, ಇನ್ನು ಅವ್ರ ಜೀವನ ಮಾಡುವಂತ ವಜೆ ಆಗ್ಬಿಟ್ಟೈತಿ. ಅಲ್ಲ, ಅವ್ರು ಹೆಂಗ್ ಬದುಕೋದ್ ಹೆಂಗಂತ ಮತ್ತೆ ಅದೇ ಸಮಸ್ಯೆ ಸರ್ ನಮ್ಗೆ. ಏನ್ ಮಾಡೋಣ ಅಂತೀರಿ ಹೇಳ್ರಿ. ಇದಕ್ಕೆ ನರೇಂದ್ರ ಮೋದಿ ಸಾಹೇಬ್ರಿಗೆ ಫೋನ್ ಹಾಕಿ, ರೇ ಸ್ವಾಮಿ ನೀವು ಮಾಡಿರೋದು ಹಿಂಗ ಆಗೋದಿಲ್ಲ, ಇದು ಕೆಲಸ ವಾಪಸ್ ಬರ್ರಿ ಅತ್ತ ಕಡೆ ಹಳೆದಿಕ್ಕೆ ಅಂತ. ಏನ್ ಮಾಡೋದು ಸರ್? ಬ್ಯಾಡ್ವೇ ನಂಗೆ ಹೇಳದ್ ಫೋನಲ್ಲಿ? ಅಲ್ಲ, ಅವ್ ಮಾಡಿರೋದು ಚಲೋ ಐತೆ ಅಂತನೋ ಅಥವಾ ಸರಿ ಹೋಗ್ತಿಲ್ ಸರ್ ಇದು ಅಂತನ? ಹೆಂಗ್ ಸರ್ ಅವ್ರು ಮಾಡಿರೋದು ಚಲೋ ಆಗೈತೆ ಅಂತನಾ ಅಥವಾ ಈಗ ಮಾಡಿರೋದು ಸರಿ ಹೋಗ್ತಿಲ್ಲ ಅಷ್ಟೇ ಸರ್ ಅಂತನಾ? ಏನ್ ಮಾಡಿರೋದು ಚಲೋ ಅಲ್ಲಿ ಸುಮಾರು ನಮ್ಗೆ ದುಡ್ಡು ಸಿಗ್ತಾ ಇಲ್ಲ ಸರ್. ನಮ್ಗೆ ಹ್ಯಾಂಗ್ ಮಾಡೋದು ಅಷ್ಟೇ ಬಿಡ್ರಿ, ನಮ್ ದೇಶದ ಜನದ ಕತೆ ಆತ್ ಬಿಡ್ರಿ. ಕರಿ ಬಸಪ್ಪನವ್ರು, ಬೆಂಗಳೂರು. ವಿವೇಕ್, ಸಿಂಪಲ್ ಪಾಯಿಂಟ್. ಜನ ಮಾಡಿರೋದನ್ನ ಸಪೋರ್ಟ್ ಮಾಡೋದಕ್ಕೆ ಅವ್ರಿಗೆ ಯಾವ ಪ್ರಾಬ್ಲಮ್ಮು ಇಲ್ಲ. ಬಟ್ ಅವ್ರು ಬಯಸ್ತಾ ಇರೋದು ಇಷ್ಟೇ, ಕಾಟ ಡೌನ್ ಆಗಿ ನನ್ನ ದುಡ್ಡು ನಂಗೆ ಸಿಗೋಂಗೆ ಮಾಡ್ಬಿಡು. ನೀ ಯಾರು ದುಡ್ಡು ಬೇಕಾದ್ರೂ ಕಿತ್ಕೋ, ನಮಗೆ ಬೇಜಾರಿಲ್ಲ, ಫುಲ್ ಸಪೋರ್ಟ್ ಕೊಡ್ತೀವಿ ಬೇಕಾದ್ರೆ, ಬಟ್ ನಮ್ಮ ದುಡ್ಡು ನಮಗೆ ಸಿಗೋಂಗೆ ಮಾಡು. ಬಟ್ ಇದು ರಿಸಾಲ್ವ್ ಆಗತ್ತೆ ಅನ್ಸತ್ತಾ ನಿಮ್ಗೆ ಈ ತಿಂಗಳಲ್ಲಿ? ನೋಟಿನ ಪ್ರಮಾಣ ಏನಿದೆ ಅಷ್ಟು ದೊಡ್ಡದಾಗಿರೋದ್ರಿಂದ ಒಂದು ಸ್ವಲ್ಪ ದಿವಸ ಆಗ್ಬೋದು ಸರ್. ಎಷ್ಟು ದಿವಸ ಆಗುತ್ತೆ ಲೆಕ್ಕಾಚಾರದಲ್ಲಿ? ಎಷ್ಟು? ನಾನೊಂದ್ಸತಿ ಲೆಕ್ಕಾಚಾರ ಹೇಳ್ತೀನಿ ಸರ್. ನಾನು ಅದು ಸರಿ ಹೋಗದೆ ಇದ್ರೆ ತಿರ್ಗಾ ನಮಗೆ ಇದು ಮಾಡ್ತಾರೆ, ನೋಡ್ರಿ ಅವ್ರು ಇವತ್ತು ಹೇಳಿದ್ರು ಅದಾಗಲಿಲ್ಲ ಅಂತ. ಈ ವಿಷಯದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಸರ್ಕಾರದ ಏನು ಮಾಹಿತಿ ಒಂದು ಇನ್ಫಾರ್ಮೇಶನ್ ಏನು ಡಿಪಾರ್ಟ್ಮೆಂಟ್ ಇದೆ, ದಿನಾಗ್ಲೂ ಒಂದು ಅಪ್ಡೇಟ್ ಕೊಡಬೇಕು. ಇವತ್ತು ಇಷ್ಟು ನೋಟ್ ಪ್ರಿಂಟ್ ಮಾಡಿದ್ವಿ, ಇವತ್ತು ಇದು ಮಾಡಿದ್ವಿ, ಇವತ್ತು ಇದಾಗ್ತಾ ಇದೆ, ಈ ರಾಜ್ಯದಲ್ಲಿ ಈ ಕಷ್ಟ ಇದೆ, ಈ ರಾಜ್ಯಕ್ಕೆ ಈ ಸಮಸ್ಯೆ ಇದೆ, ಈ ರಾಜ್ಯಕ್ಕೆ ಈ ಪರಿಹಾರ ಕೊಡ್ತಾ ಇದೀವಿ. ಇಫ್ ಯು ಡು ನಾಟ್ ಕೀಪ್ ಪಬ್ಲಿಕ್ ಇನ್ಫಾರ್ಮ್ಡ್,
ಇಟ್ ಈಸ್ ಅನ್ಫೇರ್. ಈಗ ಜನಕ್ಕೆ ಎಷ್ಟು ನೋಟ್ ಬೇಕು, ಎಷ್ಟು ಪ್ರಿಂಟ್ ಆಗ್ತಾ ಇದೆ, ಎಷ್ಟು ಬರ್ತಿದೆ ಅನ್ನೋದು ಏನು ಗೊತ್ತಾಗ್ತಿಲ್ಲ ಅವ್ರಿಗೆ. ಹಂಗಾಗಿ ಅವ್ರಿಗೆ ಊಹೆ ಮಾಡ್ಕೊಳಕ್ಕೂ ಆಗ್ತಿಲ್ಲ ಲೆಕ್ಕಾಚಾರಗಳನ್ನ. ಮೋಸ್ಟ್ಲಿ ಇವ್ರು ಹೇಳ್ತಿರೋ ಲೆಕ್ಕ ನೋಡಿದ್ರೆ 3 ತಿಂಗಳಿಗೆ ಅಷ್ಟು ಕೊಡ್ಬೇಕಪ್ಪ ಅಂತ ಲೆವೆಲ್ಗೂ ಬರ್ತಿಲ್ಲ ಪಾಪ ಅವರು. ಅಲ್ಲ, ಹೇಳಿದ್ರೆ ಬೇರೆ ಏನು ನೋಡ್ಕೋತಾರೆ. ಟ್ರೂ. ನಮ್ಮ ಜನ ಹೊಂದ್ಕೊಂಡು ಹೋಗ್ತೀವಿ ಸರ್ ನಾವು. ಇವತ್ತು ನಾವು ಯುದ್ಧಕ್ಕೆ ರೆಡಿ ಆಗಿದ್ದೀವಿ ನೋಡಿ. ಇಷ್ಟು ಕಡಿಮೆ ಖರ್ಚಲ್ಲಿ ನಾವು ಜೀವನ ನಡ್ಕೊಂಡು ಹೋಗ್ತಾ ಇದ್ರೆ ನಾಳೆ ದಿವಸ ಪಾಕಿಸ್ತಾನ ನಮ್ಗೆ ಯುದ್ಧ ಮಾಡೋದು ನಾವು ಸೇವೆ ಹೊಡ್ತೀವಿ ಸರ್, ಬಚಾವ್ ಹೊಡ್ತೀವಿ ದೇಶ. ಟ್ರೂ. ಅಂತ ಸೇವಿಂಗ್ ಅಲ್ಲಿ ನಡೀತಾ ಇದೀವಿ ಸರ್ ನಮ್ಮ ದೇಶ. ಐ ಅಗ್ರಿ ವಿತ್. ಬಹಳ ತಾಳ್ಮೆ. ಆಲ್ ರೈಟ್, ಈ ಕಾಲರ್ನ ನೋಡೋಣ. ಕರಿಬಸಪ್ಪನವರು ಬೆಂಗಳೂರಿನಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ನೋಡ್ತಾ ಇದ್ದೇವೆ. ಅದ್ ಬೇಡ, ಚೆನ್ನಾಗಿದ್ದೀರಾ? ಹೌದು ಸರ್, ಚೆನ್ನಾಗಿದ್ದಾವೆ. ನಮ್ದು ಹಾವೇರಿ ಜಿಲ್ಲೆ. ಚೆನ್ನಾಗಿದ್ದೀರಾ? ಹೌದು ಸರ್, ನಮ್ದು ರಾಣೆಬೆನ್ನೂರು. ರಾಣೆಬೆನ್ನೂರವರು ಆಗ್ಲಿ, ಹಾವೇರಿನವರು ಆಗ್ಲಿ, ಯಾವ್ದಾರು ಆಗ್ಲಿ, ಚೆನ್ನಾಗಿದ್ದೀರಾ? ಹ್ಞೂ ಸರ್, ಚೆನ್ನಾಗಿದೆ. ಇನ್ನೊಂದ್ಸರಿ ಕೇಳ್ತೀನಿ, ಚೆನ್ನಾಗಿದ್ದೀರಾ? ಹ್ಞೂ ಸರ್, ಚೆನ್ನಾಗಿದ್ದೇವೆ. ಮತ್ತೆ ಯಾಕೆ ಫೋನ್ ಮಾಡಿದ್ರಿ ಹಂಗಾರೆ? ಸರ್ ಒಂದೇ ಒಂದು ಸಮಸ್ಯೆ ಸರ್. ಹಾ ಹೇಳಿ. ದುಡ್ಡಿಂದು ಬಹಳ ಸಮಸ್ಯೆ ಏನಿಲ್ಲ. ಇನ್ನೂ ಒಂದು ತಿಂಗಳಾಗ್ಲಿ ಸಮಸ್ಯೆ. ಅಂಬ್ಲಿ ಕುಡಿದ್ರು ಜೀವನ ಮಾಡ್ತಾ ಇದ್ದೇವೆ, ರಾಗಿ ಗಂಜಿ ಕುಡಿದ್ರು. ಪ್ರತಿ ಒಬ್ರು ಬಾಡಿಗೆ ಕಟ್ತಾ ಇದಾರ ಪ್ರತಿ ಒಂದು ಊರಲ್ಲಿ, ಪ್ರತಿ ಬೆಂಗಳೂರಾಗ. ಆ ದುಡ್ಡ ಓನರ್ಗೆ ಹೋಗಿ ಕ್ಯಾಶ್ ಕೊಡ್ಬಾರ್ದು, ಅಮೌಂಟ್ ಬ್ಯಾಂಕ್ ಅಲ್ಲಿ ಹಾಕಿಬೇಕು ಅಂತ ಪ್ರತಿಯೊಂದು ಒಬ್ಬರಿಗೆ ನೀವೇ ಹೇಳ್ಬೇಕು ಸರ್. ಅದು ಒಂದು ಜಾರಿಗೆ ತರ್ಬೇಕು ನಮಗೆ. ನಾವೀಗ ಹೇಳ್ಬೇಕ ಅದನ್ನ? ಹೌದು ಸರ್. ಮನಿ ಬಾಡಿಗೆನ ಯಾರು ಕೊಡ್ಬೇಡ್ರಿ. ಮನಿ ಬಾಡಿಗೆನ ಕ್ಯಾಶ್ನಾಗ ಯಾರು ಕೊಡ್ಬೇಡ್ರಿ, ಮಾಲೀಕರ ಅಕೌಂಟ್ ಒಳಗೆ ಹಾಕ್ಬಿಡ್ರಿ ಅಂತ. ಅಂದ್ರೆ ಕಪ್ಪ ಹಣಗಳು ಅಲ್ಲೇ ಸ್ಟಾಕ್ ಆಗಿ ಉಳಿತೈತಿ. ಮತ್ತೆ ನಿಂತ್ಕೊಂಡ್ಬಿಡ್ಲಿ ಅಂತ. ಆಯ್ತು ಬಿಡ್ರಿ, ನೀವು ಆಯ್ತಲ್ಲ, ಮಾಲೀಕ ನಾಳೆ ಬಂದು ಹೇಳ್ತಾನೆ, ಕರಿಬಸಪ್ಪನವ್ರೆ ನೀನ್ ಅಕೌಂಟ್ ಒಳಗೆ ಹಾಕ್ದೀಪ, ಆದ್ರೆ ನಾನ್ ತೆಕ್ಕಳೋದು ಹೆಂಗ್ ಹೇಳು, ಹಂಗಾಗಿ ಬಿಡು ಮನೆ ಖಾಲಿ ಮಾಡು ಅಂತಾನೆ. ಆಗೇನ್ ಮಾಡ್ತೀರಿ? ಹಂಗಲ್ಲ ಸರ್, ಎಷ್ಟು ದುಡ್ಡಿದೆ ಅವ್ರ ಹತ್ರ. 150-200 ಮನೆಗಳು ಒಬ್ಬೊಬ್ರು ಇರ್ತಾವ. ಬರ್ರಿ ಬರ್ರಿ, ಬಂತು ಪಾಯಿಂಟ್ ಈಗ. ಅದು ಹೇಳ್ರಿ. ಆ ದುಡ್ಡೆಲ್ಲ ಸುಮ್ನೆ ಒಳಗಡೆನೆ ಇಟ್ಕೊಂತಾರ, ಪಬ್ಲಿಕ್ ಬರದೇ ಇಲ್ಲಲ್ಲ. ನಾವು ಒಯ್ದು ಅವ್ರ ಕೈಯ ಕೊಟ್ರೆ. ಅರ್ಥ ಆಯ್ತು ಕರಿಬಸಪ್ಪನವ್ರೆ, ನಿಮ್ಮ ಮನಸ್ಸಿನೊಳಗಡೆ ಏನಿದೆ ಅಂತ ಅರ್ಥ ಆಯ್ತು. ಥ್ಯಾಂಕ್ ಯು. ಅರ್ಥ ಆಯ್ತಾ ಈಗ? 100%. ನಾನು ಆಗ್ಲೇ ಹೇಳ್ದೆ, ಜನಕ್ಕೆ ಇದೊಂದು ಒಳಗಡೆ ಬೆಂಕಿಯಷ್ಟು ಕೋಪ ಇದೆ. ಈ ದೇಶದಲ್ಲಿ ಬಹಳ ಕಡಿಮೆ ಪರ್ಸೆಂಟೇಜಿನ ಜನ ಆಸ್ತಿವಂತರು, ಸ್ಥಿತಿವಂತರು ಆಗಿ ಅದು ನಮ್ಮನ್ನ ಧೋಕಾ ಮಾಡಾಗಿರೋದು ಅನ್ನೋ ನಂಬಿಕೆಗೆ ಬಂದುಬಿಟ್ಟಿದ್ದಾರೆ. ತೀರ್ಮಾನ ನಿಜಾನೋ ಸುಳ್ಳೋ, ಎಲ್ಲ ಕೇಸಲ್ಲೂ ಸರಿನೂ ಅಲ್ಲದೆ ಇರ್ಬೋದು, ಆ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆ ಇದು ಹೆಂಗೆ ಕಾಣಿಸ್ತಿದೆ ಅಂದರೆ ಬಡದಾಕ ಆ ಕಡೆ ಅಂತ ಬಂದಿದೆ. ಇದು ರಾಜ್ಯ, ಭಾಷೆ, ಜಾಗ ಏನೂ ಅಲ್ಲ ಸರ್. ಇದು ಕ್ಲಾಸ್ ವಾರ್. ಮನಿ ಈಸ್ ಥಿಕ್ಕರ್ ದ್ಯಾನ್ ಬ್ಲಡ್ ಅಂತ ನಾನು ಯಾವಾಗಲೂ ರೇಗಿಸ್ತಿರ್ತೀನಿ. ಮನಿ ಈಸ್ ಥಿಕ್ಕರ್ ದ್ಯಾನ್ ಬ್ಲಡ್. ಹಣ ರಕ್ತಕ್ಕಿಂತ ಹೆಚ್ಚು ಗಟ್ಟಿಯಾದದ್ದು ಅಂತ ಹೇಳ್ತೀನಿ. ಹಂಗೆ ದುಡ್ಡಿಗೆ ಜಾತಿ ಇಲ್ಲ, ದುಡ್ಡಿಗೆ ಕೋಮಿಲ್ಲ, ದುಡ್ಡಿಗೆ ಉಪಜಾತಿ ಇಲ್ಲ, ದುಡ್ಡಿಗೆ ಏನೂ ಇಲ್ಲ. ಅದಕ್ಕೆ ಇಟ್ ನೋಸ್ ನಥಿಂಗ್. ಹಂಗಾಗಿ ನೀವು ಅವ್ರು ಹೇಳಿದ್ ನೋಡಿದ್ರ 150 ಮನಿ 200 ಮನಿ ಇಟ್ಕೊಂಡಾನ ಅವ ಅಂತ. ಇದೆಲ್ಲ ಅವ್ರವ್ರ ಊರಿನಲ್ಲಿ ಅವ್ರವ್ರು ನೋಡಿರ್ತಾರೆ. ಅದನ್ನ ಬೆಂಗಳೂರಿನಲ್ಲಿ ನೀವು ಯಾರನ್ನೋ ನೋಡಿರ್ತೀರಿ, ರಾಮಗೊಂಡನಹಳ್ಳಿನಲ್ಲಿ ಅವ್ರು ಯಾರೋ ನೋಡಿರ್ತಾರೆ. ಆಲ್ ರೈಟ್, ಇದಾಗಬಾರದು, ಈ ದೃಶ್ಯವನ್ನ ನಾವು ನೋಡಬಾರದು ಅನ್ನೋದು ನಮ್ಮ ಬಯಕೆ. ನಾಳೆನೂ ಆ ಕೂಡ್ದಿದು. ಗ್ರಾಹಕರು ಈ ರೀತಿ ರೊಚ್ಚಿಗೆದ್ರೂ ಕಷ್ಟ, ಬ್ಯಾಂಕ್ಗಳಿಗೆ ಈ ರೀತಿ ಆದರೂ ಕಷ್ಟ. ಬ್ಯಾಂಕ್ನಲ್ಲಿ ಹಣ ಸಿಗದ ಹಿನ್ನೆಲೆಯಲ್ಲಿ ಗ್ರಾಹಕರಿಂದ ಕಲ್ಲು ತೂರಾಟ ಆಗಿದೆ. ಗುಲ್ಬರ್ಗದಿಂದ ಬರ್ತಾ ಇರುವಂತಹ ಈ ಸುದ್ದಿ, ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡಿದ್ದಾರೆ ಪ್ರತಿಭಟನಾಕಾರರನ್ನು ಚದುರಿಸೋದಕ್ಕೆ. ಬಿಕಾಸ್ ಒಂದು ಹಂತದಲ್ಲಿ ಗ್ರಾಹಕರು ಬ್ಯಾಂಕಿನ ಒಳಕ್ಕೆ ನುಗ್ಗುವ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಲಾಠಿ ಚಾರ್ಜ್ ನಡೆದಿರುವಂತಹ ಸುದ್ದಿ ಬರ್ತಾ ಇದೆ. ಕಲಬುರಗಿ ಎಸ್ ಬಿ ಹೆಚ್ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್. ಅದು ಆ ಬ್ಯಾಂಕ್ ಮುಂದೆ, ಆ ಬ್ಯಾಂಕಿನ ಶಾಖೆಯ ಮುಂದೆ ಈ ಘಟನೆ ನಡೆದಿದೆ. ಮಾಕಾ ಲೇಔಟ್ನಲ್ಲಿರುವ ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ ಶಾಖೆ. ಜನ ದುಡ್ಡಿಲ್ಲ ಅನ್ನೋ ಕೋಪಕ್ಕೆ ನುಗ್ಗಕ್ಕೆ ಹೋಗಿದ್ದಾರೆ. ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಕಳೆದ 3 ದಿನಗಳಿಂದ ಅಲ್ಲಿ ಹಣವನ್ನು ಹಿಂಪಡೆಯೋದಕ್ಕೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿದೆ ಅಂತ, ಹಾಗಾಗಿ ರೊಚ್ಚಿಗೆದ್ದಿದ್ದಾರೆ. ಸಾಮಾನ್ಯವಾಗಿ ತಮ್ಮ ತಾಳ್ಮೆಯನ್ನು ಕಳೆದುಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಕಲ್ಲು ತೂರಾಟ ಮಾಡಿದ್ದಾರೆ ಹೊರಗಡೆಯಿಂದ. ಹಾಗಾಗಿ ಈ ಪರಿಸ್ಥಿತಿ ಬಂದಿದೆ ಅಂತ ನನ್ನ ಸಹೋದ್ಯೋಗಿಗಳು ಹೇಳ್ತಾ ಇದ್ದಾರೆ. ಇದು ಈಗಷ್ಟೇ ಬರುತ್ತಿರುವಂತಹ ಮಾಹಿತಿ ಗುಲ್ಬರ್ಗದಿಂದ. ರಾಜು ಬಾಗಲಕೋಟೆಯಿಂದ. ಎಸ್ ರಾಜು, ನಮಸ್ಕಾರ. ರಾಜು ಬಾಗಲಕೋಟೆ.
ಮಲ್ಲನಗೌಡ ಎಲ್ಲಿಂದ ಮಾತಾಡ್ತಿದ್ದಾರೋ ಏನೋ. ನಮಸ್ಕಾರ ಮಲ್ಲನಗೌಡ್ರು. ಸರ್ ನಾವು ರಾಯಬಾಗ್ ತಾಲೂಕ್ ಯಬರಟ್ಟಿಯಿಂದ ಮಾತಾಡೋದು ಸರ್. ಎಲ್ಲಿಂದ? ರಾಯಬಾಗ್ ತಾಲೂಕ್ ಯಬರಟ್ಟಿ ಸರ್. ರಾಯಬಾರ್ಗ್ ತಾಲೂಕಾ? ಹಾಂ ಸರ್. ಹೇಳ್ರಿ ಏನ್ ಸಮಾಚಾರ? ಸರ ಏನಿಲ್ರಿ, ಅಮೌಂಟ್ ಇದನ್ನ ನಾವು ಎಲ್ಲ ಬ್ಯಾಂಕಿಗೆ ಕಟ್ಟಿವ್ರಿ ಈಗ ರೀ. ಯಾಕೆ ಕಟ್ಟಕ್ ಹೋದ್ರಿ? ಏನ್ರಿ ಮೋದಿ ಅವ್ರ ಇದು 500 ರೀ ಮತ್ತು 1000 ಬ್ಯಾನ್ ಮಾಡ್ರಿ ಮತ್ತೆ. ಹೋಗಿ ಕಟ್ಟಿದ್ರೇನ? ಎಷ್ಟು ಕಟ್ಟಿದ್ರಿ? ಸರ ನಮ್ಮ ಕಡೆ ಒಂದು 20,000 ಇದ್ದು ರೀ. 20,000 ಅಷ್ಟೇನಾ? 20,000 ಇದ್ರಿ ನಾವು. ಏನಾತ್ ಈಗ ಮುಂದೇನಾತ? ಏನಿಲ್ಲ ಸರ, ಪೂರ್ತಿ ರೀ ನಾವು ಈಗ ನಮ್ಮ ಕಡೆ ಅಂತೂ ಈಗ ಯೂಸ್ ಮಾಡೋ ಪೂರ್ತಿ ಕಟ್ ಸಿಗಾತಾವ್ರಿ. ಈಗ ನೀವು ರೊಕ್ಕ ಕಟ್ಟ ಆತಲ್ವಾ ಬ್ಯಾಂಕ್ಗೆ? ಹಾಂ ಕಟ್ಟಿ. ಈಗ ಮುಂದೆ ಏನಾಯ್ತು? ಪ್ರಾಬ್ಲಮ್ ಏನಾತ್ ಹೇಳ್ರಿ? ಏನಿಲ್ಲ ಸರ, ಇವ್ರು ಏನ್ರ ಕಾಳದನಿಗರ್ ಏನದಾರಲ್ಲ ಸರ, ಅವ್ರೆಲ್ಲ ರೈತರನ್ನ ನಮ್ಮನ್ನ ಸಣ್ಣ ರೈತರನ್ನ ಎಲ್ಲ ಯೂಸ್ ಮಾಡತಾರ್ರಿ. ಅದಕ್ಕೆ ಹೆಂಗೆ ಅದ್ರ ಸರ ರೈತರಿಗೆ ಪರ್ಸೆಂಟೇಜ್ ಮ್ಯಾಗ ರೈತರ ಅಕೌಂಟ್ಗೆ ಜಮಾ ಮಾಡ್ತಾರ್ರಿ ಸರ್ ಅವ್ರು. ಮಾಡ್ಕೊತಾವ್ರೇನೀಗ? ಹೌದ್ರಿ ಸರ್. ಹೇಳ್ರಿ ನಿಮ್ಗೆ ಗೊತ್ತಿದ್ದವ್ರಿಗೆ, ಅಪ್ಪ ಈಗ ನೀನ್ ತಗೊಂಡ್ ಕೊಡ್ತೀಯಾ, ನಾಳೆ ಸಿಕ್ಕಾಕತ್ತೀಯ ನೋಡು ಅಂತ ಹೇಳ್ರಿ. ಮತ್ತೆ ಸರ್ ನಾವು ಜನಧನ ಅಕೌಂಟ್ನಾಗ ಇದ್ದಿದ್ರಿ ಸರ್. ನಾವು ಇದ್ರಾಗ ಇದ್ದೀವ್ರಿ ಅಂತ ನಾವು ಅಂತವ್ರಿಗೆಲ್ಲ ಇದ್ದವ್ರಿಗೆ ನಮ್ಮ ಹುಡುಗರೊಳಗೆ ಫ್ರೆಂಡ್ಸ್ ಒಳಗೆ ಇದನ್ನ ಹೇಳ್ಬಿಟ್ಟಿದ್ರಿ ಸರ್. ಹೇಳ್ಬಿಟ್ಟಿದ್ದೀರಲ್ಲ? ಹಾ ಹೇಳಿದ್ರಿ. ಹೇಳ್ರಿ ಮಂದಿಗೆ, ಅವ ರೊಕ್ಕ ಕೊಡ್ತಾನೆ ಇವತ್ತು ಅಂತ ಒಂದ್ ಸಣ್ಣ ಆಸೆಗೆ ಹೋಗಿ ನಾಳೆ ಸಿಕ್ಕಾಕೊಂಡ್ರೆ ನೋಡ್ರಿ ಆಮೇಲೆ ಫಜೀತಿ ಆಗ್ತದೆ ಅಂತ ಹೇಳಿ. ನಮ್ಮ ರೈತರೊಳಗೆ ಹೆಂಗ ಐತಿ ಸರ್ ಅಂದ್ರೆ ರೀ, ಮೊದ್ಲು ಎಲೆಕ್ಷನ್ ಬರ್ತಾರ ಒಂದ್ ಕ್ವಾರ್ಟರ್ ರೀ ಒಂದ್ 100 ರೂಪಾಯಿ ಆಗಿತ್ರಿ. ಈಗ 30% ಅದ ಹಿಂಗ 10% ಅದ ಹಿಂಗ ಇದ್ರ ಡಿಮಾಂಡ್ ಮಾಡಿಬಿಟ್ಟಾರ ಸರ್. ಬೆಸ್ಟ್ ಆತ್ ಬಿಡ್ರಿ. ಕಡೆ ಹನುಮಂತಯ್ಯನವರು ಬೆಂಗಳೂರಿನಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಹನುಮಂತಯ್ಯನವರೇ. ಸರ್ ನಮಸ್ತೆ. ರಂಗನಾಥ್ ಸರ್ಗೆ ನಮಸ್ಕಾರ ಸರ್. ಹೇಳಿ ಸರ್. ಸರ್, ಕಳ್ಳರನ್ನ ಹಿಡಿಯೋದಕ್ಕೆ ಮೋದಿಗೆ ಇದೇನ ಮಾರ್ಗ ಇದ್ದಿದ್ದು? ಆಮೇಲೆ ನೆಕ್ಸ್ಟ್ ಪ್ರಶ್ನೆ. ಬಡವರ ಬಗ್ಗನ್ನ ಜನಸಾಮಾನ್ಯರನ್ನ ಈ ಕಳ್ಳರನ್ನ ರೀತಿ ಬ್ಯಾಂಕ್ ನಲ್ಲಿ ಲೈನ್ ನಿಲ್ಸಿ ಇವಾಗಲೇ 68-70 ಜನ ಸತ್ತಿದ್ದಾರೆ. ಕಳ್ಳರನ್ನ ಹಿಡಿಯಕ್ಕೆ ಇಲಾಖೆಗಳು ಇಲ್ವಾ? ಎಷ್ಟು ಇಲಾಖೆಗಳಿವೆ? ಐಟಿ ದಾಳಿ ಮಾಡೋದಿಕ್ಕೆ ಮಾರ್ಗಗಳು ಎಷ್ಟು ಮಾರ್ಗಗಳಿದ್ದೋ ಅಂತವ್ರನ್ನ ಹಿಡಿಯೋದಕ್ಕೆ ಈ ಬಡವರನ್ನೆಲ್ಲ ಬಗ್ಗರನ್ನೆಲ್ಲ ಎಲ್ಲ ಕಳ್ಳರನ್ನ ಹಿಡಿಯಲಿಕ್ಕೆ ಇದು ಬಿಟ್ಟು ಬೇರೆ ಮಾರ್ಗ ಇರಲಿಲ್ಲವಾ? ಪರ್ಟಿಕ್ಯುಲರ್ಲಿ ಕಪ್ಪು ಹಣದವ್ರನ್ನ ಅಲ್ವಾ? ಹೌದು. ಓಕೆ, ಕಪ್ಪು ಹಣವನ್ನ ತೆಗೆಯಲಿಕ್ಕೆ ಇಲಾಖೆ ಇರಲಿಲ್ಲವಾ ದಾಳಿ ಮಾಡಲಿಕ್ಕೆ? ಎರಡನೇ ಪ್ರಶ್ನೆ ಅಲ್ವಾ? ಹೌದು. ಓಕೆ, 40 ವರ್ಷದಿಂದ ಇಲಾಖೆನೂ ಇದೆ, ದಾಳಿನೂ ನಡೀತಿದೆ. ಆದ್ರೆ ಅದಕ್ಕೆ ವ್ಯಾಪಕತೆ ಇರಲ್ಲ. ಅಂತಂದ್ರೆ ಒಟ್ಟಾರೆ ವ್ಯವಸ್ಥೆಯ ಒಳಗಡೆ ಅದನ್ನ ಹಿಡ್ಕೊಂಡ್ಬರೋಷ್ಟು ಸಾಧ್ಯನೇ ಇಲ್ಲ. ಅದು ಯಾವ ದೇಶದಲ್ಲಾಗ್ಲಿ ನಮ್ಮ ದೇಶ ಆದ್ರೂ ಅಷ್ಟೇ. ನಂಬರ್ 1. ನಂಬರ್ 2, ಇದರಲ್ಲಿ ಬಂದಿರುವಂಥದ್ರಲ್ಲಿ 3 ಪಾಯಿಂಟ್ ಇದೆ. ಒಂದು, ಬರೀ ಕಳ್ಳ ಕಪ್ಪು ಹಣ ಹೊರಗೆ ತೆಗೆಯೋದು ಅಷ್ಟೇ ಅಲ್ಲ, ಖೋಟಾ ನೋಟಿನ ಸಮಸ್ಯೆ ವಿಪರೀತವಾಗಿತ್ತು ಈ ದೇಶದಲ್ಲಿ. 500 ರೂಪಾಯಿ 1000 ರೂಪಾಯಿ ವಿಚಾರದಲ್ಲಿ ಅದನ್ನ ತೆಗಿಲಿಕ್ಕೆ ಬೇರೆ ಮಾರ್ಗ ಇಲ್ಲ. ಅದನ್ನ ದಾಳಿ ಮಾಡಕ್ಕಾಗಲ್ಲ. ಆದ್ರೆ ನಿಮ್ಮ ಮಾತನ್ನು ಒಂದನ್ನು ಒಪ್ಕೋತೀನಿ ನಾನು. ಕೊನೆ ಪ್ರಶ್ನೆ ಅದು ನಿಮ್ದು. ಅದು ನಮ್ಮ ಜನರನ್ನ ಹಿಂಗೆ ಕ್ಯೂ ನಿಲ್ಸೋ ಪರಿಸ್ಥಿತಿಗೆ ತಂದುಬಿಟ್ರಲ್ಲ, ತಯಾರಿ ಮಾಡ್ಕೊಳ್ಳೋದೇ ಅನ್ನೋ ಸಂಕಟ ಮಾತ್ರ ನಮ್ಮನ್ನು ಕಾಡ್ಲೇಬೇಕು. ಅದನ್ನ ಮಾತ್ರ ನಾನು ಒಪ್ಕೋತೀನಿ ನಿಮ್ಮ ಹತ್ರ. ವಿಶ್ವನಾಥ್ ಕೊಪ್ಪಳದಿಂದ. ನಮಸ್ಕಾರ ವಿಶ್ವನಾಥ್. ಹಲೋ ವಿಶ್ವನಾಥ್ ಅವರೇ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ನಮ್ಮ ಹೆಸರು ವಿಶ್ವನಾಥ್ ಅಂತ. ಹೇಳಿ ಸರ್. ಕೊಪ್ಪಳದಿಂದ. ನಮ್ದು PUC ಮುಗಿದಿದೆ ಸರ್. ಏನು ಸಮಸ್ಯೆ ಆಗಿದೆ ಅಂತಂದ್ರೆ, ಇವಾಗ ಬ್ಯಾಂಕ್ ಅಲ್ಲಿ ನಾವು 3 ದಿನ ವೇಟ್ ಮಾಡಿದ್ರು 2,000 ರೂಪಾಯಿ ಕೊಡ್ತಾ ಇಲ್ಲ ಸರ್. ದುಡ್ಡಿಲ್ಲ ಅಂತ ಹೇಳ್ತಾ ಇದಾರೆ. ಹೌದು. ಏನಿಲ್ಲ ಸರ್, ಈಗ ಮೋದಿ ಅವ್ರು ಏನ್ ಹೇಳಿದಾರೆ, ದಿನ 2,000 ರೂಪಾಯಿ ಆದ್ರೂ ಕನಿಷ್ಠವಾಗಿ ಖರ್ಚಿ ಕೊಡ್ತೀನಿ ಅಂತ ಹೇಳಿದಾರೆ ಸರ್. ಆಮೇಲೆ ಸರ್, ನಮ್ಮ ಅಕೌಂಟಿಗೆ ಯಾವುದೇ ದುಡ್ಡನ್ನು ಕೂಡ ಹಳೆ ಅಕೌಂಟ್ ಅಂತ ಹಾಕಿಲ್ಲ. ನಾವು ಇದ್ದ ದುಡ್ಡನ್ನ ತೆಗೆದುಕೊಳಕ್ ಹೋದ್ರೆ ಕೊಡ್ತಾ ಇಲ್ಲ ಸರ್. ಮ್ಯಾನೇಜರ್ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಏನು ನಾವು ಪರಿಹಾರ ಅಂತ ಗೊತ್ತಾಗ್ತದೆ? ಏನು ನನ್ನ ಹತ್ರ ಪರಿಹಾರ ಇಲ್ವಲ್ಲ ವಿಶ್ವನಾಥ್. ಆಮೇಲೆ ಸರ್, ಇನ್ನೊಂದು ಪ್ರಾಬ್ಲಮ್ ಏನು ಸರ್, ಇವಾಗ ಬ್ಯಾಂಕ್ ಮ್ಯಾನೇಜರು ದುಡ್ಡನ್ನ ವೈಟ್ ಹೆಂಗಂದ್ರೆ ಕಮಿಷನ್ಗೆ ಕೊಡ್ತಾ ಇದಾರೆ ಸರ್. ನಮ್ಗೆ ಸಿಗ್ತಾ ಇಲ್ಲ ಅದು. ನಾವೆಲ್ಲ ಟ್ರೈ ಮಾಡಿದ್ರಿ. ಎಷ್ಟೋ ಬ್ಯಾಂಕ್ ಮ್ಯಾನೇಜರ್ಗಳು ದುಡ್ಡನ್ನ ತೆಗೆದುಕೊಂಡು ಈ ತರ ಮಾಡ್ತಾ ಇದಾರೆ. ಅದು ಗೊತ್ತಾಗ್ತಿಲ್ಲ. ಅದಕ್ಕೊಂದು ಏನಾರು ವ್ಯವಸ್ಥೆ ನಾನು ದೂರದಲ್ಲಿ ಕೂತಿರ್ತೀನಿ, ನನಗೂ ಕಷ್ಟ. ಬಟ್ ಈ ಮಾತನ್ನು ಕೇಳ್ತಾ ಇದ್ದೀನಿ. ನಾನು ಜನಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ, ನಿಮಗೆ ಕರೆಕ್ಟಾಗಿ ಈ ಥರ ಕಮಿಷನಲ್ಲಿ ಕೊಡ್ತಿದ್ದಾರೆ ಮಾಡ್ತಿದ್ದಾರೆ ಅಂತ ಸಿಕ್ಕಿದಾಗ 500 ಜನನ ಸೇರಿಸಿ ಅಲ್ಲಿ ಗಲಾಟೆ ಎಪ್ಸಿ. ಬಟ್ ಯಾರು ಒಬ್ರಿಗೊಬ್ರಿಗೆ ಹೊಡೆಯೋದು ಕಲ್ತೂರಾಟ ಮಾಡೋದು ಮಾಡಬಾರ್ದು. ಸ್ಪಾಟ್ಗೆ ಪೊಲೀಸ್ನವ್ನು ಬರಬೇಕು, ತನಿಖೆ ಆಗಬೇಕು, ಕೇಸ್ ಆಗಬೇಕು. ಅಲ್ಲಿವರೆಗೂ ಬಿಡಲ್ಲ ಇವ್ರನ್ನಂತ ಕೂಡ ಕೂರಿಸ್ಕೊಳ್ಳಿ, ಬಿಡಬೇಡಿ. ನಾನು ಹೇಳ್ತೀನಿ ಅದು ಆಗಬೇಕು, ಬೇರೆ ದಾರಿ ಇಲ್ಲ. ಆದರೆ ಅಲ್ಲಿ ವಯಲೆನ್ಸ್ ಆಗಬಾರ್ದು ಅಂತ ಹೇಳ್ತೀನಿ. ಜನಕ್ಕೆ ಹಿಂಸಾಚಾರ ಆಗಬಾರ್ದು. ಅವ್ರಿಗೂ ಹೊಡೆದು ಬಿಡೋದು, ಅವ್ರಿಗೆ ಬೀದಿಲಿ ನಿಲ್ಲಿಸ್ಬಿಟ್ಟು ಚಪ್ಪಲಿ ಹೊಡೆದು ಬಿಡ್ತೀವಿ ಅನ್ಬಿಡೋದು, ಇವೆಲ್ಲ ಹಾಕ್ಕೊಡೋದಷ್ಟೇ. ಆದರೆ ಕಮಿಷನ್ಗೆ ಯಾವನಾದರೂ ಮಾಡ್ತಿದ್ದಾನೆ ಅಂದರೆ ಜನ ಸೇರ್ಕೊಳ್ಳೇಬೇಕು, ಅವ್ರನ್ನಲ್ಲಿ ಕೂರಿಸ್ಲೇಬೇಕು, ಅದು ಪೊಲೀಸ್ ಸ್ಟೇಷನ್ವರೆಗೂ ಹೋಗಲೇಬೇಕು, ದೊಂಬಿ ಆಗಲೇಬೇಕು. ಯಾಕಂದರೆ ನಮಗೆ ಕಾಟ ಹಾಕೊಟ್ಟು ಅವರು ಉದ್ಧಾರ ಆಗಬೇಕು ಅಂತ ಪ್ರಯತ್ನ ಪಟ್ಟವ್ರನ್ನ ಬಿಡ್ಲೇ ಕೂಡದೆ ಹೆಡೆಮರಿ ಮುಖಾಮುಖಿ ನೋಡಿದ್ರೆ ಕಟ್ ಹಾಕ್ಬೇಕು ಹೆಡೆಮರಿನ ಅವ್ರದ್ದು. ಅದಷ್ಟೇ ಮಾಡಿ. ನಾನು ಇನ್ನೇನು ಹೇಳಕ್ಕೆ ಬರಲ್ಲ ಅದಕ್ಕೆ.
ಆಲ್ರೈಟ್, ಬಟ್ ಮತ್ತೆ ಹೇಳ್ತಾ ಇದ್ದೀನಿ, ಕಲ್ಲು ಹೊಡಿದೆ ರಂಗನಾಥ್ ಅವ್ರು ಹೇಳಿದ್ದಾರೆ, ಯಾತ್ರೆ ತಗೊಂಬಂದ್ರೆ ಇಲ್ಲಿ ಕಟ್ಟಾಕ್ಬಿಟ್ಟು 4 ಬಿಡೋಣ ಇವ್ರಿಗೆ ಅಂತ ಮಾಡಿದ್ರೆ ನೀವೇ ಜವಾಬ್ದಾರರು. ಯಾಕಂದರೆ ಪೊಲೀಸ್ನವ್ರು ನಿಮ್ಮ ಮೇಲೂ ಕೇಸ್ ಹಾಕ್ತಾರೆ ಆಮೇಲೆ. ಅದಲ್ಲ, ಆದರೆ ಈ ರೀತಿ ಮಾಡ್ತಿರೋರನ್ನ ಹಿಡ್ದಾಕೋ ಕೆಲಸ ನಮ್ಮದು ಇದೆ. ಅಪ್ಪಿ ತಪ್ಪಿ ಆ ರೀತಿ ಮಾಡ್ತಿದ್ದಾರೆ, ನಿಮಗೆ ಗ್ಯಾರಂಟಿ ಗೊತ್ತಾದರೆ ಸುಮ್ಮನೆ ಹೋಗಿ ತಗೊಂಬಂದ್ಬಿಡೋದಲ್ಲ ಆಮೇಲೆ. ಆಲ್ ರೈಟ್ ವಿವೇಕ್, ಒನ್ ಲಾಸ್ಟ್ ಯುವರ್ ಅಡ್ವೈಸ್ ಟು ಮೀ. ನಾಳೆ ಜನ ಈ ಪ್ರಶ್ನೆ ಕೇಳ್ತಾ ಇದ್ರೆ ನಾವೇನು ಹೇಳೋದು? ನಿರ್ಧಾರ ತಪ್ಪು ಅಂತ ನಾನು ಹೇಳೋದಿಲ್ಲ, ನಾನು ಹೇಳ್ತಾ ಇಲ್ಲ, ವೈಯಕ್ತಿಕವಾಗಿ ನಾನು ಹೇಳ್ತಾ ಇರೋದು ಒನ್ ಆಫ್ ದ ಬೆಸ್ಟ್ ನಮ್ಮ ಆರ್ಥಿಕ ಅರ್ಥವ್ಯವಸ್ಥೆಯಲ್ಲಿ ನಮ್ಮ ರಾಷ್ಟ್ರದ ಇತಿಹಾಸದಲ್ಲಿ ಇದಾಗಿರುವಂಥ ಒಂದು ದೊಡ್ಡ ಅರ್ಥವ್ಯವಸ್ಥೆ ಡಿಸಿಷನ್ನು. ತಪ್ಪಲ್ಲ, ಪರ್ಫೆಕ್ಟ್ ಡಿಸಿಷನ್. ಆದರೆ ಪ್ರಧಾನಮಂತ್ರಿಗಳು ಮನಸ್ಸಲ್ಲಿ ಏನಿಟ್ಟು ಮಾಡಿರೋದನ್ನ ಅವರು ನಿರ್ಧಾರ ಏನು ತಗೊಂಡಿದ್ದಾರೆ ಅದನ್ನು ನಿರ್ವಹಿಸೋದು ನಮ್ಮೆಲ್ಲರ ಜವಾಬ್ದಾರಿ. RBIದು ಜವಾಬ್ದಾರಿ, ಕೇಂದ್ರ ಸರ್ಕಾರದಲ್ಲಿರುವಂಥ ಮಂತ್ರಿಗಳು ಮತ್ತು ಅವರ ನೌಕರರ ಸಹ ಜವಾಬ್ದಾರಿ, ರಾಜ್ಯ ಸರ್ಕಾರದ ಜವಾಬ್ದಾರಿ ಬಂದೇ ಬರುತ್ತೆ ಸರ್. ಇದು ರಾಷ್ಟ್ರೀಯ ನಿರ್ಣಯ. 6 ಕೋಟಿ ಕರ್ನಾಟಕದಲ್ಲಿ 6 ಕೋಟಿ ಜನ ಇದ್ದೀವಿ ನಾವು. ನಮ್ಗೆ ಅನಾನುಕೂಲ ಆಗಬಾರ್ದು ಅಂತ ಒಂದು ಫಸ್ಟ್ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ರಾಜ್ಯ ಸರ್ಕಾರಕ್ಕೆ ಬಂದೇ ಬರುತ್ತೆ. ಇದು ಅವ್ರು ಯಾರೋ ಮಾಡಿರೋ ಡಿಸಿಷನ್ನು ನಮಗೇನು ತಲೆನೋ ಇಲ್ಲ ಅಂತ ಹೇಳ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಏನು ಮಾಡೋಕ್ಕಾಗತ್ತೆ ಸರ್? ನಾನೇ ಸಿದ್ದರಾಮಯ್ಯ, ನಾನು ಏನು ಮಾಡಲಿ? ನೀವು ದುಡ್ಡು ತಂದು ಕೊಡದೇ ಇದ್ರೆ ಅಂದ್ರೆ ನಾನು ಏನು ಮಾಡಲಿ? ಬ್ಯಾಂಕ್ ಮುಂದೆ ಹೋಗ್ಬಿಟ್ಟು ನಾನೇ ಪ್ರಿಂಟ್ ಹಾಕಿ ಕೊಡೋಕ್ಕಾಗತ್ತಾ? ಹಂಗಲ್ಲ ನಾನು ಹೇಳ್ತಾರೆ. ನಾನು ಏನು ಮಾಡಲಿ ಹೇಳಿ ಸರ್? ಕೇಳಿದ್ದೀರಾ? ನಾನೇ ಸಿದ್ದರಾಮಯ್ಯ, ನಾನು ಏನು ಮಾಡಬೇಕು ಹೇಳಿ? ಇವತ್ತು ರಾತ್ರಿ ಒಂದು ಲೆಟರ್ ಬರೆದು ನೋಡಿ ಸ್ವಾಮಿ, ನಾಳೆ ಬೆಳಗ್ಗೆ ನಮಗೆ ಬರೆದ್ಬಿಟ್ಟು ತಕ್ಷಣ ದುಡ್ಡು ಕೊಡಿಸ್ಬಿಡ್ತೀರಾ ನೀವು? ಕೊಡಿಸ್ತೀರಾ ಇಲ್ಲ? ಬರ್ದೇ ಇಲ್ಲ ಅಂತ ಹೇಳಿದ್ರೆ ಹಂಗೆ ಹೇಳಿ, ಬೇಕಾದ್ರೆ ಬರೀಬೇಕು ಅಂತ ಹೇಳೋಣ, ಬೇಕಾದ್ರೆ ನಿರ್ಲಕ್ಷ್ಯ ಅದು. ನಿರ್ಲಕ್ಷ್ಯ ಅದು. ಏನು ವಿವೇಕ್ ಹೇಳ್ದಂಗೆ ಸ್ಕೀಮನ್ನು ಏನು ಪ್ರಾಬ್ಲಮ್ ಇಲ್ಲ. ಈ ಸ್ಕೀಮ್ ಅಲ್ಲದೆ ನಿಮಗೆ ಬೇರೆ ದಾರಿ ಇರಲೂ ಇಲ್ಲ. 70 ವರ್ಷಗಳ ಕಾಲ ಮಾತನಾಡ್ತಾ ಇದ್ದಿದ್ದು ಜಾರಿಗೆ ಬಂದಿದೆ, ಕೃತಿಗೆ ಬಂದಿದೆ, ಅಷ್ಟೇನೇನೆ ಇದೆಲ್ಲ. ಆದರೆ ನಾಳೆಯಿಂದ ನನಗಾಗುತ್ತಿರೋ ಭಯ ಏನು ಅಂತಂದರೆ, ಜನರ ಬದುಕು ದುರ್ಭರವಾಗಿಬಿಡೋ ಅಷ್ಟು ಇನ್ನಷ್ಟು ಕಷ್ಟ ಆಗಿಬಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ರೆ, ಬಟ್ಟೆ ತೊಗೊಳ್ಳೋ, ಶರ್ಟ್ ತೊಗೊಳ್ಳೋದನ್ನು ಬೇಕಾದ್ರೆ ನಾನು ಪೋಸ್ಟ್ಪೋನ್ ಮಾಡ್ಕೋತೀನಿ, ನೋ ಪ್ರಾಬ್ಲಮ್. ನಾನೊಂದು 2 kg ಸ್ವೀಟ್ ತರಬೇಕಾಗಿತ್ತು ಅಂತ ಯೋಚನೆ ಮಾಡಿದ್ರೆ ಅದನ್ನು ಮುಂದಕ್ಕೆ ಹಾಕ್ಬಿಡ್ತೀನಿ, ನೋ ಪ್ರಾಬ್ಲಮ್, ನನಗೇನು ಬೇಜಾರಿಲ್ಲ. ಆದರೆ ನಾನು ಅಕ್ಕಿ ಖರೀದಿ ಮಾಡ್ಕೊಂಡು ಬರಬೇಕು, ನಾನು ಬೇಳೆ ಖರೀದಿ ಮಾಡ್ಕೊಂಡು ಬರಬೇಕು ಅನ್ನೋದಾದರೆ ನಾನು ಪೋಸ್ಟ್ಪೋನ್ ಮಾಡೋಕ್ಕಾಗೋದಿಲ್ಲ. ನಾನು ಆ ಪೋಸ್ಟ್ಪೋನ್ ಮಾಡದೇ ಇರೋಷ್ಟಾದರೂ ನನಗೆ ದುಡ್ಡು ಸಿಕ್ಕದೆ ಹೋಗ್ಬಿಟ್ರೆ ಭಾಳ ಕಷ್ಟ ಆಗ್ಬಿಡೋದು ಪರಿಸ್ಥಿತಿ. ಹಾಗಾಗಿ ನಾಳೆಯಿಂದ ಏನಾಗತ್ತೆ ಅನ್ನೋ ಒಂದು ಸಣ್ಣ ಭಯ, ಬಟ್ ಆಗಲೇಬೇಕು ಈ ಬದಲಾವಣೆಯನ್ನು ವಿಶ್ವಾಸ ಮತ್ತು ನಂಬಿಕೆಯೊಂದಿಗೆ ಮುಂದಕ್ಕೆ ಹೋಗಬೇಕಷ್ಟೆ. ಲೆಟ್ ಅಸ್ ಸಿ ಏನಾಗುತ್ತೆ ಅಂತ. ವಿವೇಕ್, ಎಂದಿನಂತೆ ಸೋ ನೈಸ್ ಆಫ್ ಯು. ಥ್ಯಾಂಕ್ ಯು ಸರ್. ನಿಮಗೂ ಅಷ್ಟೇ ಧನ್ಯವಾದಗಳು. ಒಂದಿಷ್ಟು ಕರೆಗಳನ್ನು ನನಗೆ ಸ್ವೀಕಾರ ಮಾಡಲಿಕ್ಕೆ ಆಗಿಲ್ಲ ಅನಿಸುತ್ತೆ, ದಯವಿಟ್ಟು ಕ್ಷಮಿಸಿ. ಹೋಗ್ಬಿಟ್ಟು ಬರ್ತೀನಿ, ಬಟ್ 9 ಗಂಟೆಗೆ ಎಂದಿನಂತೆ ನಾನು ನಿಮ್ಮ ಮುಂದೆ, ನೀವು ನನ್ನ ಮುಂದೆ. ಬರ್ತೀನಿ. 3 ದಿನಗಳ ಹಿಂದೆ ನಡೆದಂತಹ ಈ ಸರ್ವೆನಲ್ಲಿ ಸುಮಾರು 30 ಜಿಲ್ಲೆಗಳಲ್ಲಿ 1501 ಉಳಿದ ಜಿಲ್ಲೆಗಳಲ್ಲಿ 1500, 250 ಅದರಲ್ಲಿ ಇದ್ದ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು. ಈ 50ರಲ್ಲಿ ವರ್ಗೀಕರಣವನ್ನು ಮಾಡಲಾಗಿತ್ತು. ಶ್ರೀಸಾಮಾನ್ಯರು, ವಿದ್ಯಾರ್ಥಿ, ಯುವಜನರು, ಗೃಹಿಣಿಯರು, ಹಿರಿಯ ನಾಗರಿಕರು, ಪಿಂಚಣಿದಾರರು, ಕಾರ್ಮಿಕರು, ವ್ಯಾಪಾರಿಗಳು ಹಾಗೂ ಗ್ರಾಮಸ್ಥರೆಂದು. ಬ್ಯಾಂಕ್ ಹಣದ ವಾಹನ ನಾಪತ್ತೆ ಪ್ರಕರಣ ಸಂಬಂಧಪಟ್ಟಂತೆ ಕದ್ದ ಹಣವನ್ನ ಹಂಚಿಕೊಂಡು ಬೇರೆ ಬೇರೆ ಆಗಲು ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ರಂತೆ.